ಹಾಯ್ ನಮಸ್ತೆ ಎಲ್ರಿಗೂ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ಹೀರೆಕಾಯಿ ಗೊಜ್ಜು ಮಾಡಿದ್ದೀನಿ. ಈ ಹೀರೆಕಾಯಿ ಗ್ರೇವಿನ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಕೂಡ ಟ್ರೈ ಮಾಡಿ ರೆಸಿಪಿ ಹೇಳ್ತೀನಿ. ಇದಕ್ಕೆ ಅರ್ಧ ಟೊಮೊಟೊ, 1.5 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ. ಬೇಕು ಅಂದರೆ ಸಿಪ್ಪೆ ತೆಗಿರಿ ಬೆಳ್ಳುಳ್ಳಿದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಅದೇ ರೀತಿ ಡೈರೆಕ್ಟಾಗಿ ಹಾಕೋಬೋದು. ಹಾಕ್ಕೊಂಡು ಇದಕ್ಕೆ 3/4 ಇಂಚು ಶುಂಠಿ, 2 ಹಸಿರು ಮೆಣಸಿನಕಾಯಿ, 3/4 ಇಂಚು ಚಕ್ಕೆ, 4 ಲವಂಗ, 1 ಇಡೀ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸಿ, ಇಲ್ಲ ಅಂದರೆ ಇಷ್ಟು ಸಾಕಾಗತ್ತೆ. 3 ಮೆಂಬರ್ಸ್ 4 ಮೆಂಬರ್ಸ್ಗೆ ಸಫಿಷಿಯೆಂಟಾಗಿ ಗ್ರೇವಿ ಆಗುತ್ತೆ. ಒನ್ ಟೈಮ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಹೀರೆಕಾಯಿನ ನಾನು ಇಲ್ಲಿ 2 ಇಂಚಿಗೆ ಕಟ್ ಮಾಡಿ ಉದ್ದ ಸೀಳ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ರೌಂಡ್ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಕುಕ್ಕರು, ಬಾಣಲಿ ಯಾವುದಿರುತ್ತೋ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ಬೇಕು. ಇದಕ್ಕೆ ಒಂದು ಅರ್ಧ ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಎರಡನ್ನೂ ಚಾಪ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಎಣ್ಣೆಗೆ ಚಾಪ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹೀರೆಕಾಯಿ ಜೊತೆಗೂ ಹಾಕೋಬೋದು. ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಸೇರಿಸಿ, ಅದು ಚೆನ್ನಾಗಿ ಬಾಡಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿದ್ರೆ ಬೇಗ ಬಾಡ್ಕೊಳ್ಳುತ್ತೆ. ಎಣ್ಣೆಯಲ್ಲಿ ಸೇರಿಸಿ ಟೊಮೊಟೊ, ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕೆಂಪಕ್ಕೆ ಅದು ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಮಟ್ಟಕ್ಕೆ ಫ್ರೈ ಆದರೆ ಸಾಕು. ಸ್ವಲ್ಪ ಹೀರೆಕಾಯಿ ಬಾಡ್ಕೊಂಡ್ರೆ ಸಾಕಾಗತ್ತೆ. 1 ಹೀರೆಕಾಯಿ ಇದ್ದಾಗ, ಇಲ್ಲ 2 ಹೀರೆಕಾಯಿ ಇದ್ದಾಗ, ಯಾರಿಗಾದ್ರೂ ಗ್ರೇವಿ ಥರ, ಗೊಜ್ಜು ಥರ ಏನಾದರೂ ಬೇಕು ಅಂದಾಗ ಈ ಥರ ಟ್ರೈ ಮಾಡ್ಬೋದು. ಅದರಲ್ಲಂತೂ ಬ್ಯಾಚುಲರ್ಸು, ಕೆಲ್ಸಕ್ಕೆ ಹೋಗೋರು, ಸಡನ್ನಾಗಿ ಆಗಬೇಕು, ಎಲ್ಲ ಸಣ್ಣಕ್ಕೆಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕೋಕ್ಕೆಲ್ಲ ಟೈಮ್ ಆಗುತ್ತೆ ಅನ್ನೋರು ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇಷ್ಟು ಚೆನ್ನಾಗಿ ಬಾಡಿ ಆದಮೇಲೆ ಇದಕ್ಕೆ 1.5 ಸ್ಪೂನು ಮಟನ್ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ 1 ಸ್ಪೂನ್ ಧನಿಯಾ, 2 ಸ್ಪೂನ್ ಹಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸಿ, ಸ್ವಲ್ಪ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಬಿಟ್ಟು ಒಂದೆರಡು ಸರಿ ತಿರುಗಿಸಿ ಆದಮೇಲೆ ಮತ್ತೆ ಉಳಿದಿರೋ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕಿ, ಅನ್ನಕ್ಕೆ ಬೇಕು ಅಂದರೆ ಚೂರು ತೆಳ್ಳಗೆ ಮಾಡಿ, ಇಲ್ಲ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ. ಹಾಕಿ ನೋಡಿ, ನೀರು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಕರೆಕ್ಟಾಗಿದೆಯಾ, ಇನ್ನೊಂದು ಸ್ವಲ್ಪ ಏನಾದರೂ ಬೇಕಾಗತ್ತಾ ಅಂತ. ಇನ್ನೂ ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸಾಕು ಅಂದರೆ ಫೈನ್. ಇದನ್ನು 1 ಅಥವಾ 2 ವಿಷಲ್ ಕೂಗಿಸ್ಕೊಳ್ಳಿ. ಬಾಣಲಿ, ಪಾತ್ರೆ ಏನಾದರೂ ಆದರೆ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕಿಟ್ರೆ ಸಾಕು, ಮುಚ್ಚಿ ಬೇಗ ಬಾಡೋಗುತ್ತೆ. ನಾನು ಕುಕ್ಕರಲ್ಲಿ ಹಾಕಿರೋದ್ರಿಂದ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. 2 ವಿಷಲ್ ಹಾಕ್ಸ್ಕೊಂಡ್ರೆ ಗ್ರೇವಿ ರೆಡಿ. ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.